ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಏನಪ್ಪ ವಿಷಯ ಅಂತಂದ್ರೆ ನಾವೊಂದು ಹಾವು ರಕ್ಷಣೆ ಮಾಡಿದ್ವಿ ನೋಡಿರಿ. ನಮ್ಮ ತಾಯಿಯವ್ರು ಏನು ಮಾಡ್ಯಾರ ಅಂದ್ರೆ ಹಾವಿಗೆ ಹಾಲು ಇಟ್ಟರಿ. ಅವ್ರಿಗೂ ಗೊತ್ತೈತಿ ಅದು ಹಾಲು ಕುಡಿಯಂಗಿಲ್ಲ ಅಂಥೇಳಿ, ಆದರೂ ಅವ್ರು ಹಿರಿಯರು ಮಾಡಿದಂಥ ಪದ್ಧತಿ ಅದೊಂದು ನಂಬಿಕೆ ಅಂಥೇಳಿ ಒಂದು ಗ್ಲಾಸ್ ಒಳಗೆ ಹಾಲು ಹಾಕಿಟ್ಟಾರೆ. ಹಾವು ಮಾತ್ರ ಹಾಲು ಕುಡಿಯಂಗಿಲ್ಲ ರೀ. ನೋಡ್ರಿ ಇಲ್ಲಿ ಅದು ಡಬ್ಬ್ಯಾಗಿಂತ ಬಂದಂಕ್ರಿ ಕುಡಿಯಂಗಿಲ್ಲ ಬಿಡ್ರಿ. ಅದ್ರ ನೈಸರ್ಗಿಕ ಆಹಾರ ಅಂಕ್ರಿ ಅಲ್ಲ ಹಾಲು, ಅದು ಮಾಂಸಾಹಾರಿ ರೀ. ಹಾವು ಮಾಂಸವನ್ನು ತಿನ್ಕೊಂತ ಬರ್ತೈತಿ. ದಯಮಾಡಿ ಹಾಲು ಅಂಕ್ರಿ ಕುಡಿಯಂಗಿಲ್ಲ. ಜನ ಮಾಡಿದಂಥ ಪದ್ಧತಿಯನ್ನು ಅದು ಪಾಲಿಸ್ಕೊಂಡು ಬಂದಾರ ಅಷ್ಟೇ. ಮತ್ತೊಳ್ಳೆ ಹೇಳೋದಂತಂದ್ರೆ ಏನಿಲ್ಲ ರೀ. ನೋಡಿರಿ, ಇದನ್ನು ತೋರಿಸ್ಬೇಕಂತ ಒಂದು ವಿಡಿಯೋ ಮಾಡಿದ್ದೆ. ನೋಡಿರಿ ಹೆಂಗೈತೆ ನಾಗರವ್ರಿ ಇದು. ದಯಮಾಡಿ ಯಾರೋ ಇದೊಂದು ಮೂಢನಂಬಿಕೆ ಅಂತಂದು ಅನ್ಬೋದು ರೀ. ಯಾಕಂದ್ರೆ ನಾವು ಹಿಡಿಯಾಕೆ ಹೋದಲ್ಲಿ ಎಲ್ಲರಿಗೂ ತಿಳಿಸಿರ್ತೀವಿ ಹಾಲು ಕುಡಿಯಂಗಿಲ್ಲ, ಮಾಂಸ ತಿನ್ಕೊಂತ ಬರ್ತೈತಿ. ಹಾಗಾಗಿ ಹಾಲು ಅಂಕ್ರಿ ಸೇವಿಸಂಗಿಲ್ಲ. ಆಕಸ್ಮಿಕವಾಗಿ ಹಾವು ಏನರ ಹಾಲು ಸೇವಿಸ್ತಂದ್ರೆ ಹಾವು ಡೆತ್ ಆಗ್ತೈತೆ ರೀ, ಬದುಕಂಗಿಲ್ಲ. ಹಾವು ಬದುಕಂಗಿಲ್ಲ. ಹಾಗಾಗಿ ಹಾಲು ಅದರ ನೈಸರ್ಗಿಕ ಆಹಾರ ಅಲ್ಲ, ಅದು ಮಾಂಸಾಹಾರಿ. ಕೊಪ್ಪಿ ಇಲಿ ಕೀಟಾಣುಗಳನ್ನ ತಿಂದು ಬದುಕ್ತೈತೆ ರೀ ಹಾವು. ಹಾಗಾಗಿ ದಯಮಾಡಿ ಒಂದು ವಿಡಿಯೋ ಮಾಡ್ಬೇಕಂತ ಇದನ್ನು ತೋರಿಸ್ಬೇಕಂತೇಳಿ ತೋರಿಸಿದ್ದೆ. ಪರಿಸರ ಹಾಗೂ ಪ್ರಾಣಿ ರಕ್ಷಣೆ ನಮ್ಮೆಲ್ಲರ ಹೊಣೆ ರೀ. ಪರಿಸರ ಉಳಿಸ್ರಿ, ಪ್ರಾಣಿಗಳನ್ನು ಬೆಳೆಸ್ರಿ.